ಸ್ವಾರ್ಥವನ್ನು ಹೆಂಗ್ ಸಾರಬೇಕೆಂದು ನಾನು ನಿಮಗೆ ಹೇಳ್ತೀನಿ. ಸ್ವಾರ್ಥ ಸಾರಕ್ಕೆ ನಾನೊಂದು ಉಪಕರಣೆ ಮಾಡಿದ್ದೀನಿ. ಅದು 2, 3, 4. ಎರಡರಲ್ಲಿ ಬಂದು ಯೇಸುವಿನ ನಂಬಿನ ಸಾಕ್ಷಿ, ಯೇಸುವಿನ ಸಾಕ್ಷಿ. ನಂಬಿನ ಸಾಕ್ಷಿಯಲ್ಲಿ 3 ವಿಷಯ. ಯೇಸುವಿನ ಬರುವಾಗ ಮುಂಚೆ ನನ್ನ ಜೀವನ ಹೇಗಿತ್ತು, ಯೇಸುವಿನ ಹೇಗೆ ಒಪ್ಪಿಕೊಂಡೆ, ಯೇಸುವಿನ ಒಪ್ಪಿಕೊಂಡ ಮೇಲೆ ನನ್ನ ಜೀವನ ಹೇಗೆ ಬದಲಾಯಿತು. 4 ವಿಷಯದಲ್ಲಿ ಯೇಸು ಸೃಷ್ಟಿ, ಪಾಪ, ಜರ್ನಂ, ಮರಣಂ, ಪುನರುತ್ಥಾನ. ನಿಮ್ಮ ಚಾಯ್ಸ್. ದೇವರು ಬಂದು ಮನುಷ್ಯನ ಉಂಟು ಮಾಡಿ ಅವ್ರನ್ನ ಸದ್ಯದಲ್ಲಿ ಇಟ್ಟು ಮನುಷ್ಯನು ಪಾಪ ಮಾಡುವಾಗ ದೇವರು ಬಿಟ್ಟು ದೂರ ಬಂದ. ಮತ್ತು ದೇವರಲ್ಲಿ ಮನುಷ್ಯನು ಎಲ್ಲಿನೂ ಹುಡುಕಿದ್ದ. ಅದಕ್ಕೆ ದೇವರು ಬಂದರು, ಸೆಲವಿಗೆ ಹೋದರು, ರಥ ಸಿಂದಿ ಜೀವನ ಕೊಟ್ಟರು. ಅವ್ರು ಮೂರನೇ ದಿನ ಹೆದ್ದೆಯಲ್ಲಿ ಅವ್ರ ಇವಾಗ ಸ್ವರ್ಗಲೋಕದಲ್ಲಿ ಇದ್ದಾರೆ. ಅವ್ರು ತಿರ್ಗಾ ಬರ್ತಾರೆ. ನಿಮಗೆ ಯೇಸು ಮೇಲೆ ವಿಶ್ವಾಸ ಇಡಿ. ಅವ್ರು ನಿಮ್ಮ ಪಾಪವನ್ನು ಸಿದ್ಧಪಡಿಸುತ್ತಾರೆ. ತಿರ್ಗಾ ಯೇಸು ಬಂದು ನಿಮ್ಮ ಸದ್ಯದಲ್ಲಿ ಇಡಕ್ಕೆ ಅವ್ರು ರೆಡಿಯಾಗಿದ್ದಾರೆ. ನಿಮಗೆ ಯೇಸು ಬೇಕಾ?